ದೀಪಕ್ ಅವ್ರ ಈಗ ಸಮಸ್ಯೆ ಇರೋದು ಲಿಂಗಾಯತರಿಗೆ ಅಂದ್ರೆ ಯಾವ ಕಾಲದಲ್ಲಿ ಏನಂತ ಸೇರಿಸಬೇಕು ಅಂತೇಳಿ ಧರ್ಮದ ಜಾಗದಲ್ಲಿ ಲಿಂಗಾಯತ ಸೇರಿಸಬೇಕು ಅನ್ನೋ ಚರ್ಚೆ ಆಗಿ ಬರ್ತಾ ಇದೆ ಸರ್. ಒಂದು ನಾವು ಕ್ಲಿಯರ್ ಆಗಿ ಹೇಳಬೇಕು, ನಾನು ಲಿಂಗಾಯತ ಕಮ್ಯುನಿಟಿಯಿಂದ ಬಂದವನು. ಸೊ ಅದರಲ್ಲೇ ಪಂಚಮಸಾಲಿ ಕಮ್ಯುನಿಟಿಯವನು. ಸೊ ನಮಗೆ ಕೆಲವೊಂದಿಷ್ಟು ಹಿಂದಿನ ವಿಚಾರಗಳು ಗೊತ್ತಿರಲಿಲ್ಲ. ಸೊ ಅವಾಗೆಲ್ಲ ಏನೇನೋ ಬರ್ಸ್ಕೊಂಡು ಬಂದಿದ್ದಾರೆ. ಸೊ ಇವಾಗ ನಮಗೆ ಹಿಸ್ಟ್ರಿ ಗೊತ್ತಾಗಿದೆ, ಬಸವಣ್ಣನ ವಚನಗಳು ಗೊತ್ತಾಗಿವೆ, ಅದರಿಂದ ನಾವು ಇವಾಲ್ವ್ ಆಗಿದ್ದೀವಿ. ಸೊ ಆ ಒಂದು ಚರ್ಚೆಗೆ ಬಂದಾಗ ನಾವು ಹೆಂಗಾಗುತ್ತೆ ಅಂತಂದ್ರೆ, ಮೊದಲು ಏನೋ ಗೊತ್ತಿರಲಿಲ್ಲ. ಸೊ ಇವಾಗೆಲ್ಲ ಸ್ಟಡಿಗಳಾಗಿದೆ ಅದ್ರ ಮೇಲೆ. ಆನಂತರ ಯಾಕೆ ಈ ಥರ ಆಯಿತು ಅನ್ನೋದು ಒಂದು ಸ್ವಲ್ಪ ಪರಿಕಲ್ಪನೆ ಕೊಡ್ತೀನಿ. 12ನೇ ಶತಮಾನದಲ್ಲಿ ಬಸವಣ್ಣವ್ರದ್ದು ಲಿಂಗಾಯತ ಧರ್ಮ, ಲಿಂಗಾಯತ ಸಮುದಾಯ ಹುಟ್ಕೊಂತು. 200 ವರ್ಷ ಭೂಗತಾಗಿದೆ ಸಮುದಾಯ. ಅದಾದ್ಮೇಲೆ ಇದ್ರ ಮೇಲೆ ಒಂದಿಷ್ಟು ಕಾವ್ಯಗಳು ಅದು ಇದು ಎಲ್ಲ ಬಂತು. ಹಿಂಗಾಗಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇದ್ವು. ಬಟ್ ಇವಾಗ ಕ್ಲಿಯರ್ ಆಗಿದೆ ಕಂಪ್ಲೀಟ್ಲಿ. ನೀವು ಬ್ರಿಟಿಷ್ ಗ್ರಾಜುಯೇಟ್ ತಗೊಳ್ಳಿ, 1900 ಹಿಂದಿನ ಯಾವ್ಯಾವ ಬ್ರಿಟಿಷ್ ಗ್ರಾಜುಯೇಟ್ಸ್ ವಾಲ್ಯೂಮ್, ಎಲ್ಲ ವಾಲ್ಯೂಮ್, ಬೆಳಗಾವಿ ವಾಲ್ಯೂಮ್ ತಗೊಳ್ಳಿ, ಬಳ್ಳಾರಿ ವಾಲ್ಯೂಮ್ ತಗೊಳ್ಳಿ, ಗುಲ್ಬರ್ಗಾ ವಾಲ್ಯೂಮ್ ತಗೊಳ್ಳಿ, ಸ್ಪಷ್ಟವಾಗಿ ಲಿಂಗಾಯತ ಧರ್ಮ ಅಂತಿದೆ. ಇವನ್ ಮೈಸೂರು ರಾಜ್ಯದ ಸೆನ್ಸಸ್ ತಗೊಳ್ಳಿ, 1900 ಎಷ್ಟೋ ಇದೆ ಅದು, ಮೈಸೂರು ರಾಜ್ಯ ಇರಬೇಕಾದ್ರೆ ಅಲ್ಲೂ ಲಿಂಗಾಯತ ಧರ್ಮ ಅಂತಿದೆ. ಸ್ವಾತಂತ್ರ್ಯ ಬಂದ ಮೇಲೆ ಯಾಕೆ ಹೋಯ್ತಿದು? ಇದು ಕ್ವಶನ್ ಮಾಡ್ಬೇಕು ಸರ್. ಅದು ನಮಗೆ ಗೊತ್ತಾಯ್ತು ಇವಾಗ ಸತ್ಯ. ಅದಕ್ಕೋಸ್ಕರ ನಾವು ಲಿಂಗಾಯತ ಅನ್ನೋದು ಸಪರೇಟ್, ಲಿಂಗಾಯತ ಅನ್ನೋದು ಲಿಂಗಾಯತ ಧರ್ಮ ಅನ್ನೋದು ಸಪರೇಟು. ಇದನ್ನೇ ವೀರಶೈವ ಮಹಾಸಭಾ ಇವತ್ತೇನು ಹೇಳ್ತಿದಾರಲ್ಲ, ವೀರಶೈವ ಲಿಂಗ ಸಪರೇಟ್ ಆಗಿ ಬಸ್ 3 ಸರ್ತಿ ಇವರು ಪ್ರಪೋಸಲ್ ಕಳಿಸಿದ್ದಾರೆ ವೀರಶೈವ ಧರ್ಮ ಆಗ್ಬೇಕಂತೇಳಿ. ಸೊ ವೀರಶೈವದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದು ಇವಾಲ್ವ್ ಫ್ರಮ್ ದ ತುಂಬಾ ಶೈವ ಪಂಥಗಳಿದೆ, ಅದರಿಂದ ಒಂದು ಇವಾಲ್ವ್ ಆಗಿದ್ದು. ಬಟ್ ಬಸವಣ್ಣವ್ರ ಧರ್ಮ ಹಂಗಲ್ಲ. ಬಸವಣ್ಣವರ ಶಿವನೇ ಬೇರೆ, ವೀರಶೈವರ ಶಿವನೇ ಬೇರೆ ಆಗ್ತಾನೆ. ನಾವು ಇಷ್ಟಲಿಂಗಧಾರಿಗಳು. ಮೇನ್ ಹೇಳ್ಬೇಕಂದ್ರೆ ನಾವು ಯಾವ ಗುಡಿಗೆ ಹೋಗ್ಬೇಕಾಗಿಲ್ಲ. ಎಸ್ಪೆಷಲಿ ಬಸವಣ್ಣವ್ರ ಜೊತೆ ಬಂದಿರೋ ಯಾರು ತಳಮಟ್ಟದ ಸಮುದಾಯ, ಯಾರಿಗೆ ಗುಡಿಗೆ ಪ್ರವೇಶ ಇರಲಿಲ್ಲ ಅವರು ಬಸವಣ್ಣವ್ರ ಹತ್ರ ಬಂದ್ರು. ಇನ್ನು ಕೋವಿಡ್ ಅಲ್ಲಿ ಯಾವ ಗುಡಿಗಳಿಗೂ ಇದಾಗಲಿಲ್ಲ. ಬಟ್ ಬಸವಣ್ಣ ಆ ಟೈಮಲ್ಲಿ ಒಂದು ಸೈಂಟಿಫಿಕ್ ಆಗಿ ಲಿಂಗ ಪೂಜೆ ಕೊಟ್ಟ. ಈ ಲಿಂಗ ಪೂಜೆ ಅಂದ್ರೆ ನಮ್ದು ಜಂಗಮ ಅಂತಾರೆ ವೀರಶೈವರು. ಬಟ್ ನಮ್ ಜಂಗಮ ಏನಂದ್ರೆ ನಾವು ಲಿಂಗನ ಕಟ್ಕೊಂಡು ಓಡಾಡ್ತೀವಿ, ಅದೇ ನಮ್ದು ಜಂಗಮ. ಅಂದ್ರೆ ನಮ್ಮನ್ನೇ ನಾವು ಪೂಜೆ ಮಾಡ್ಕೊಳ್ಳೋದು ಅಂತ ಬಂದಿರೋದು ಇದು. ಸೊ ಹಿಂಗಾಗಿ ಈ ಸತ್ಯಗಳು ನಮಗೆಲ್ಲ ಈಗ ರೀಸೆಂಟ್ಲಿ ಗೊತ್ತಾಯ್ತು. ಸೊ ಆಕ್ಚುಲಿ ನಾನು ನಿಮಗೆ ಹೇಳ್ಬೇಕು, ನನ್ನ ಪರವಾಗಿ, ನಾನು ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ, ನನಗೂ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಏನ್ ಲಿಂಗಾಯತ ಧರ್ಮದ ಹೋರಾಟ ಆಯ್ತು ಲಾಸ್ಟ್ ಟೈಮ್. ಇವಾಗ ಸರ್ ಹೇಳಿದ್ರು ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಲಿಂಗಾಯತ ಧರ್ಮದ ಹೋರಾಟ ಇಲ್ಲ. ಲಿಂಗಾಯತ ಧರ್ಮದ ಹೋರಾಟ ಆಗಿದ್ದು ಪೂಜ್ಯ ಲಿಂಗಾನಂದ ಅಪ್ಪಾಜಿ ಅವರು ಇರೋದು ಇದ್ದಾಗಿನಿಂದ ಕೂಡಲ ಸಂಗಮದಲ್ಲಿ ಬಸವ ಧರ್ಮ ಪೀಠ ಅಂತಿದೆ. ಅದು ಯಾವ ಇಯರ್ ಅಲ್ಲಿ ಆಗಿದೆ ಅದನ್ನೆಲ್ಲ ಮಿತ್ರರು ತಿಳ್ಕೋಬೇಕು. ಅವಾಗಿಂದನೇ ಲಿಂಗಾಯತ ಧರ್ಮ ಅಂತ ತುಂಬಾ ಆರ್ಟಿಕಲ್ ಬಂದಿದೆ, ತುಂಬಾ PhD ಗಳಾಗಿದೆ ಇದ್ರ ಮೇಲೆ. ಸಪರೇಟ್ ಆಗಿ ಹೋಗ್ಬೇಕಂತ ಪ್ರಪೋಸಲ್ಸ್ ಕೊಟ್ಟಿದ್ವಿ. ಅದನ್ನೆಲ್ಲ ಕ್ರೋಢೀಕರಿಸಿ ವೀರಶೈವ ಮಹಾಸಭಾ ವೀರಶೈವ ಹೆಸರಲ್ಲಿ ಕೊಟ್ಟಿದೆ ಧರ್ಮ. ಬಟ್ ಆಚರಣೆಗಳೆಲ್ಲ ಸೇಮು, ವರ್ಡಿಂಗ್ ತಪ್ಪಾಗಿರೋದಕ್ಕೆ ಅದು ರಿಜೆಕ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಎಲ್ಲಾ ಲಿಂಗಾಯತ ಇದರಲ್ಲಿ ಅಂದ್ರೆ ಲಿಂಗಾಯತ್ ಅಂತ ವರ್ಡ್ ಅಲ್ಲಿ ಹೋದ್ರೆ ಅಂದ್ರೆ ಒಂದು ಧರ್ಮ ಅನ್ನಕ್ಕೆ ಏನ್ ಬೇಕು, ಧರ್ಮಗುರು ಬೇಕು. ವೀರಶೈವರಿಗೆ ಧರ್ಮಗುರು 5 ಜನ ಆಗ್ತಾರೆ. ಸೊ ಅದಕ್ಕೋಸ್ಕರ ಬಸವಣ್ಣ ಅಂತ ಒಂದು ಧರ್ಮಗುರುನ ಇಟ್ಕೊಂಡು ಒಂದು ಧರ್ಮ ಗ್ರಂಥಗಳು ಬೇಕು. ಯಾವ ತರ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ, ಮತ್ತೆ ಮುಸ್ಲಿಮರಿಗೆ ಕುರಾನ್ ಇದೆ, ಆ ತರ ನಮಗೆ ವಚನಗಳು ಬೈಬಲ್, ವಚನಗಳು ಕುರಾನ್ ನಮಗೆ. ಸೊ ಇದರ ಆಧಾರದ ಮೇಲೆ ನೀವು ಹೆಂಗೆ ಜೈನರಿಗೆ ಸಪರೇಟ್ ಧರ್ಮ ಅಂತಿರಲ್ಲ, ಅವರು ಮತ್ತೆ ಅವರು ಹಿಂದೂ ಧರ್ಮದಿಂದ ಇವಾಲ್ವ್ ಆದವರು. ಮೊದಲೆಲ್ಲ ಹಿಂದೂಗಳೇ ಇಲ್ಲಿ